ನಮಸ್ಕಾರ. ಮಾಹಿತಿಗಾರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆ, ನಾವು ಇವತ್ತು ಸೇವಾ ಸಿಂಧು ಅಂದ್ರೆ ಸರ್ವಿಸ್ ಪ್ಲಸ್ ನಲ್ಲಿ ನಾಗರಿಕರಿಗಾಗಿ ಇರುವಂತಹ ಸರ್ವಿಸ್ಗಳು ಯಾವುವು, ಸೇವೆಗಳು ಯಾವುವು, ಯಾವ್ಯಾವ ಅಪ್ಲಿಕೇಶನ್ ನಾವು ಹಾಕಬಹುದು ಅನ್ನೋದನ್ನ ಇವತ್ತು ನೋಡೋಣ. ಮೊದಲು ಕ್ರೋಮ್ ನಲ್ಲಿ ಹೋಗಿ ಸರ್ವಿಸ್ ಪ್ಲಸ್ ಅಂದ್ರೆ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಂಡು ಈ ಸರ್ವಿಸ್ ಪ್ಲಸ್ ಅನ್ನ ಆನ್ ಮಾಡ್ಕೊತೀವಿ. ಆನ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಈ ಮೆನು ಬಾರ್ ನಲ್ಲಿ ಕೆಳಗಡೆ ಎರಡೇ ಆಪ್ಷನ್ ಅಪ್ಲೈ ಫಾರ್ ಸರ್ವಿಸಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ್ಮೇಲೆ ಅದ್ರ ಕೆಳಗೆ ಪಾಪ್ ಆಫ್ ವಿಂಡೋ ಓಪನ್ ಆಗುತ್ತೆ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತಂದು ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂತಂದ್ರೆ ಸರ್ವಿಸಸ್ಗಳ ಒಂದು ವಿಂಡೋ ಓಪನ್ ಆಗುತ್ತೆ ಈ ಕಡೆ ಬಲಗಡೆ. ಇದರಲ್ಲಿ ಸರ್ಚ್ ಅನ್ನುವಂತ ಸರ್ಚ್ ಬಾರ್ ನಲ್ಲಿ ನಾವೇ ಮಾಡ್ಬೇಕಂದ್ರೆ ನಾವು ಅಂದ್ರೆ AGSK ಸರ್ವಿಸ್ ನಾಡ ಕಚೇರಿ ಸರ್ವಿಸ್ ಬಗ್ಗೆ ಇಲ್ಲಿ ನಾವು ಸರ್ಚ್ ಮಾಡ್ತೀವಿ. ಅಂದ್ರೆ ರೆವಿನ್ಯೂ ಅಂತ ಟೈಪ್ ಮಾಡಿದ್ರೆ ಟೈಪ್ ಮಾಡಿದ್ರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವಿನ್ಯೂ ಸರ್ವಿಸಸ್ ಅಂತ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರೆವಿನ್ಯೂ ಸರ್ವಿಸಸ್ ಅಂದ್ರೆ ಕಂದಾಯ ಇಲಾಖೆ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವಿನ್ಯೂ ಸರ್ವಿಸಸ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒಂದು ಕ್ಲಿಕ್ ಏರ್ ಫಾರ್ ರೆವಿನ್ಯೂ ಸರ್ವಿಸಸ್ ಅಂತ ಐತಿ. ಅಂದ್ರೆ ನಾವು ರೆವಿನ್ಯೂ ಸರ್ವಿಸ್ ನಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಹಾಕಬಹುದು ಅನ್ನೋದನ್ನ ಇದನ್ನು ಓಪನ್ ಮಾಡಿ ನಾವು ನೋಡಬಹುದು. ಆಮೇಲೆ ಅದ್ರ ಕೆಳಗಡೆ ಕ್ಲಿಕ್ ಏರ್ ಡೌನ್ಲೋಡ್ ದ ಅಕ್ನಾಲೇಜ್ಮೆಂಟ್ ಅಂತ ಇರುತ್ತೆ. ಒಂದ್ ವೇಳೆ ನಾವೇ ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ನಮ್ಗೆ ಏನಾದ್ರು ಬರದೇ ಇದ್ನಪ್ಪ ಅಂದ್ರೆ ಆ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ತೀವಿ. ಈಗ ನಾವು ಕ್ಲಿಕ್ ಆದ ರೆವಿನ್ಯೂ ಸರ್ವಿಸಸ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದ್ಮೇಲೆ ಇಲ್ಲಿ ನಾಡ ಕಚೇರಿ ಸೈಟ್ ಓಪನ್ ಆಗುತ್ತಾ. ನಾಡ ಕಚೇರಿ ಸೈಟ್ ಓಪನ್ ಆದ್ಮೇಲೆ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಲ್ಯಾಂಗ್ವೇಜ್ ಅನ್ನ 2 ಸಲ ಟಾಗಲ್ ಮಾಡ್ಕೋಬೇಕು. ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಬೇಕಲ್ಲ, ಒಂದ್ಸರಿ ಇಂಗ್ಲಿಷ್ ಕ್ಲಿಕ್ ಮಾಡಿ ಮತ್ತೊಂದ್ಸರಿ ಕನ್ನಡ ಕ್ಲಿಕ್ ಮಾಡಿದಪ್ಪ ಅಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ಲಾಗ್ ಆಗುತ್ತೆ. ಈಗ ನಾವೇ ಮಾಡ್ತೇವಪ್ಪ ಅಂತಂದ್ರೆ ಇಲ್ಲಿ ಭಾಷೆಯನ್ನ ನಾವು ಆಯ್ಕೆ ಮಾಡ್ಕೋಬೇಕು. ನಾನು ಇದು ಆಯ್ಕೆ ಮಾಡ್ಕೊತೀನಿ, ಯಾಕಂದ್ರೆ ಇಲ್ಲಿ ಭಾಷೆ ಅವಶ್ಯಕತೆ ಏನು ಬರೋದಿಲ್ಲ, ಭಾಷೆ ಏನು ಬೇಡ. ನೆಕ್ಸ್ಟ್ ಏನ್ ಮಾಡ್ತೀವಿ, ಇಲ್ಲಿ ಪಾಪಪ್ ಅಲ್ಲಿ ಹುಡುಗಿ ಏನೇನ್ ಸೇವೆಗಳದವು ನೋಡಿ. ಮೇಲೆ ಮುಖಪುಟ, ಹೊಸ ವಿನಂತಿ, ಬಾಕಿ ಉಳಿದಿರುವ ವ್ಯವಹಾರಗಳು, ಮುದ್ರಿಸಿ, ಅರ್ಜಿಯ ಚೀಟಿ ಪಡೆಯಿರಿ. ಇಷ್ಟು ಮೇನ್ ಮೆನು ಬಾರ್ ಕಾಣುತ್ತೆ. ಈ ಮೆನು ಬಾರ್ ಮೇಲೆ ಮುಖಪುಟ ಅಂದ್ರೆ ಮತ್ತೆ ನಾವ್ ಇದನ್ನೇನಾದ್ರು ಕ್ಲಿಕ್ ಮಾಡಿದಪ್ಪ ಅಂದ್ರೆ ಮೊದಲನೇ ಪುಟಕ್ಕೆ ಇದು ಹೋಗುತ್ತಾ. ಅಂದ್ರೆ ಈಗ ಏನ್ ಬಂದಿದೆಯೋ ಇದೇ ತರ ಮೊದ್ಲೇನ್ ಬಂದಿತ್ತು ಆ ತರ. ಆಮೇಲೆ ಹೊಸ ವಿನಂತಿ, ಇಲ್ಲಿ ಈ ಎಲ್ಲ ಸೇವೆಗಳು ಮತ್ತು ಅದರ ಅಡಿಯಲ್ಲಿ ನಾವು ಹಾಕಬಹುದಾದಂತ ಅರ್ಜಿ ಸೇವೆಗಳು ಯಾವ್ಯಾವ ಅನ್ನೋದನ್ನ ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತೀವಿ. ಆಮೇಲೆ ಬಾಕಿ ಉಳಿದಿರುವ ವ್ಯವಹಾರಗಳೇನಪ್ಪ ಅಂತಂದ್ರೆ ನಾವು ಅಪ್ಲಿಕೇಶನ್ ಹಾಕಿದಾಗ ಏನಾದ್ರು ಈ ಸಹಿ ಮಾಡುವಂತ ಬಾಕಿ ಏನಾದ್ರು ಉಳ್ಕೊಂಡಿದ್ರೆ ಇದ್ರಲ್ಲಿ ನಾವು ನೋಡ್ಬೋದು. ನಂತರ ನಾವು ಈ ಸಹಿ ಮಾಡಿಸಿದ್ವಿ, ಪಾವತಿ ಬಾಕಿ ಉಳಿದಿತ್ತು ಅಂದ್ರೆ ನಾವು ಫೀ ಪೇಡ್ ಮಾಡೋದು ಏನಾದ್ರು ಬಾಕಿ ಉಳಿದಿತ್ತಪ್ಪ ಅಂತಂದ್ರೆ ಅದನ್ನ ಇಲ್ಲಿ ಪಾವತಿ ಬಾಕಿ ಇದರಲ್ಲಿ ಇರುತ್ತಾ, ಇದರಲ್ಲಿ ಓಪನ್ ಮಾಡ್ಕೋಬಹುದು. ನೆಕ್ಸ್ಟ್ ಮುಂದೆ ಬರುತ್ತೆ ಇಲ್ಲಿ ಮುದ್ರಿಸಿ ಅಂತಂದು. ನಾವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದರ ಟೈಮಿಂಗ್ ಎಷ್ಟಿರುತ್ತೋ 21 ದಿವಸ, 15 ದಿವಸ, 1 ವಾರ, ಇದಾಗಲೇ ನಮ್ಗೆ ಗೊತ್ತಾಗ್ಬಿಡ್ತೀವಿ. ಇಲ್ಲಿ ಮರುಮುದ್ರಣ ಇದ್ರ ಮೇಲೆ ನಾವೇನಾದ್ರೂ ಕ್ಲಿಕ್ ಮಾಡಿದಪ್ಪ ಅಂದ್ರೆ ಸರ್ವಿಸ್ ಹಸ್ತ ನಮ್ಗೆ ಯಾವ ಆಗಿತ್ತಂತ ಅಪ್ಲಿಕೇಶನ್ ಬಂದವೋ ಇದ್ರೊಳಗೆ ಈ ಸಬ್ ಮೆನು ಒಳಗ ಅವು ಇರ್ತಾವು, ಅದನ್ನ ತಗೊಂಡು ನಾವು ಪ್ರಿಂಟ್ ತಗೋಬಹುದು. ಆಮೇಲೆ ಏನಾದ್ರು ಒಂದು ಸರ್ಟಿಫಿಕೇಟ್ ಮತ್ತೊಂದು ರಿಪ್ರಿಂಟ್ ಏನಾದ್ರು ಬೇಕಾಯ್ತಂದ್ರ, ಮರುಮುದ್ರಣ ಬೇಕಾಯ್ತಂದ್ರ ಇದ್ರೊಳಗೆ ಹೋಗಿ ಅದ್ರ RD ನಂಬರ್ ಅನ್ನ ಹಾಕಿ ನಾವು ಇಲ್ಲಿ ತಗೋಬಹುದು. ನೆಕ್ಸ್ಟ್ ಅರ್ಜಿ ಚೀಟಿ ಪಡೆಯೋದೇನಪ್ಪ ಅಂತಂದ್ರೆ ನಮ್ಗೆ ಈಗ ಯಾವ್ದಾದ್ರು ಒಂದು RD ನಂಬರ್ ಗೊತ್ತಿರುತ್ತೆ. ಆ RD ನಂಬರ್ ಅನ್ನ ನಾವು ಇದನ್ನ ಓಪನ್ ಮಾಡಿ ಹಾಕಿ ನಾವು ಇಲ್ಲಿ ನೋಡ್ಕೋಬಹುದು. ಹಂಗಾದ್ರೆ ಈಗ ನಾವು ಅಪ್ಲಿಕೇಶನ್ ಯಾವ್ಯಾವ ಅದಾವು ಅನ್ನೋದನ್ನ ಮೊದ್ಲು ನೋಡ್ಕೊಳ್ಳೋಣ. ಅಂದ್ರೆ ಹೊಸ ವಿನಂತಿಯಲ್ಲಿ ಬಂದು ಕೃಷಿ ಸೇವೆಗಳು, ಈ ಕೃಷಿ ಸೇವೆಗೆ ಎಷ್ಟಿದಾವು 1, 2, 3, 4, 5, 6, 7, 8, 9 ಈ 9 ಸೇವೆಗಳು ನಮಗೆ ಸಿಗ್ತಾವು. ಯಾವ 9 ಸೇವೆಗಳು ಅಂದ್ರೆ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ, ಇದು ಈ ಸದ್ಯದಲ್ಲಿ ಲಭ್ಯ ಇಲ್ಲ ಅಂತಂದು ಇಲಾಖೆಯವರು ಹೇಳಿಕತ್ತಾರ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿಲ್ಲ. ನೆಕ್ಸ್ಟ್ ಜಮೀನು ಇಲ್ಲದಿರೋ ಬಗ್ಗೆ ದೃಢೀಕರಣ ಪತ್ರ. ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಜಮೀನೇ ಇರೋದಿಲ್ಲ, ಏನೇ ಒಂದು ಸರ್ವಿಸಸ್ ಅನ್ನ ಒಂದು ತಗೊಳ್ಬೇಕನ್ನಪ್ಪ ಅಂತಂದ್ರೆ ನಾನು ಜಮೀನ್ ಇಲ್ಲ ಅನ್ನುವಂಥದ್ದನ್ನ ದೃಢೀಕರಣ ಪತ್ರವನ್ನ ಅವ್ರು ತೋರಿಸ್ಬೇಕಾಗತ್ತೆ. ಅದಕ್ಕೆ ನಾವು ಇಲ್ಲಿ ಬಂದು ಇದರಲ್ಲಿ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ಬರೋದು ಗಣಿ ರಹಿತ ದೃಢೀಕರಣ ಪ್ರಮಾಣ ಪತ್ರ. ಗಣಿಗೆ ನಾವು ಭೂಮಿಯನ್ನ ಕೊಟ್ಟಿರ್ತೀವಿ, ಕೆಲವೊಂದು ಆ ಭೂಮಿ ಗೇಣಿ ಇರೋದಿಲ್ಲ, ಆ ಭೂಮಿಗೆ ಯಾವುದೋ ಕೆಲವೊಂದು ಸಂದರ್ಭಗಳಲ್ಲಿ ಗೇಣಿ ರಹಿತ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಭೂಮಿಯನ್ನ ಪ್ರಭಾರೆ ಮಾಡ್ಬೇಕಾದ್ರೆ, ಭೂಮಿಯನ್ನ
ಸ್ವಂತಕ್ಕೆ ಬಳಸ್ಕೊಳ್ಬೇಕಾಗಿಪ್ಪ ಅಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಇದು ಬೇಕಾಗತ್ತ ಅಂತ ಸಂದರ್ಭದಲ್ಲಿ ನಾವು ಈ ಸೇವೆಯನ್ನ ನಾವು ಪಡ್ಕೊಳ್ಬಹುದು. ಆಮೇಲೆ ನಂತರ ಬರೋದು ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪ್ರಮಾಣ ಪತ್ರ. ಹೌದು, ನಾನು ವ್ಯವಸಾಯಗಾರರ ಕುಟುಂಬದ ವ್ಯಕ್ತಿ ಹೌದಾ ಅಲ್ವೋ ಅದಕ್ಕೆ ಸಾಬೀತುಪಡಿಸುವುದಕ್ಕಾಗಿ ನಮಗಿರುವಂತ ಜಮೀನಿನ ದಾಖಲೆಗಳನ್ನು ಕೊಟ್ಟು ಮತ್ತು ಕೆಲವೊಂದು ದಾಖಲೆಗಳನ್ನು ಜೊತೆಗೆ ಸಲ್ಲಿಸಿ ನಾವು ಇದನ್ನ ತಗೊಳ್ಬೇಕಾಗತ್ತ. ಕೆಲವೊಂದು ಸೇವೆಗಳಿಗೆ ಇದನ್ನ ನಾವು ಬಳಸ್ಕೊಂತೀವಿ, ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದಕ್ಕಾಗಿ. ನಂತರ ಬರೋದು ವ್ಯವಸಾಯಗಾರರ ದೃಢೀಕರಣ ಪತ್ರ. ನಾನು ವ್ಯವಸಾಯಗಾರರು ನೋಡಿದ್ವಿ, ವ್ಯವಸಾಯಗಾರರ ಕುಟುಂಬದ ದೃಢೀಕರಣ, ವ್ಯವಸಾಯಗಾರರ ದೃಢೀಕರಣ ವ್ಯತ್ಯಾಸ. ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಆದಾಗ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಇಲ್ಲಿ ಬರುತ್ತ. ಇದನ್ನ ಸಾಮಾನ್ಯವಾಗಿ ನಾವು ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತಂದ್ರೆ, ಈ ಮಕ್ಕಳೇನಾದ್ರೂ ಹೈಯರ್ ಎಜುಕೇಶನ್ ಪಡೆಯೋದಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ, ಮೆಡಿಕಲ್ಲು, ಇಂಜಿನಿಯರಿಂಗು ಮತ್ತು ಬೇರೆ ಯಾವ್ದು ಹೈಯರ್ ಎಜುಕೇಶನ್ ಹೋಗ್ಬೇಕಂದ್ರೆ ಅಂತಂದ್ರೆ ಇದನ್ನ ಕೇಳ್ತಾರೆ. ನೆಕ್ಸ್ಟ್ ವ್ಯವಸಾಯಗಾರ ದೃಢೀಕರಣ ಪತ್ರವನ್ನು ನಾವು ವ್ಯವಸಾಯಗಾರ ಹೌದಾ ಅನ್ನೋದಕ್ಕೆ ಇದು ದೃಢೀಕರಣವನ್ನು ಸಾಬೀತುಪಡಿಸುತ್ತೆ. ನೆಕ್ಸ್ಟ್ ಬೋನಾಫೈಡ್ ಪ್ರಮಾಣ ಪತ್ರ. ಈ ಸಾಲಗಳನ್ನು ತಗೊಳ್ಬೇಕಾದ್ರೆ, ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಬೇಕಾದ್ರೆ ಇದು ಅವಶ್ಯಕತೆ ಇರುತ್ತೆ. ನನಗೆ ಭೂಮಿ ಎಷ್ಟಿದೆ, ಆ ಭೂಮಿ ಮೇಲೆ ಏನಾದ್ರೂ ಋಣಭಾರ ಇದೇನೆ ಇಲ್ಲೋ ಅದನ್ನ ನೋಡೋದಕ್ಕಾಗಿ ಈ ಬೋನಾಫೈಡ್ ಪ್ರಮಾಣ ಪತ್ರವನ್ನ ಅವರು ನೋಡ್ತಾರೆ. ನಂತರ ಭೂ ಹಿಡುವಳಿ ಪ್ರಮಾಣ ಪತ್ರ. ನಮ್ಮ ಭೂಮಿ ಎಷ್ಟಿದೆ, ನಮ್ಮ ಜಮೀನು, ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಭೂಮಿ ಎಷ್ಟಿದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕಾಗಿ ಈ ಭೂ ಹಿಡುವಳಿ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ. ಕೆಲವೊಂದು ಸರ್ಕಾರದ ಸೌಲಭ್ಯಗಳನ್ನ ಪಡೆಯೋದಕ್ಕೆ ವ್ಯಕ್ತಿಗೆ ಇಷ್ಟೇ ಭೂಮಿ ಇರಬೇಕು ಅಂತ ನಿಗದಿಪಡಿಸ. ಸಾಮಾನ್ಯವಾಗಿ 5 ಎಕರೆ ಒಳಗಡೆ, 7.5 ಎಕರೆ ಒಳಗಡೆ ಅಂತ ಹೇಳ್ತಾರೆ. ಆದ್ರೆ 5 ಎಕರೆ ಒಳಗಡೆ ಅಂತ ಹಾಗಂತನೂ ಕೂಡ ಹೇಳ್ತಾರೆ. ಅಷ್ಟು ಭೂಮಿಯ ಒಳಗಡೆ ಭೂಮಿ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನ ನಾವು ತಗೊಳ್ಬೇಕಾಗತ್ತ. ಇದನ್ನ ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಗಂಗಾ ಕಲ್ಯಾಣದಂತಹ ಯೋಜನೆಗಳಲ್ಲಿ ಇದನ್ನು ಬಳಸ್ತೀವಿ. ಇದು ಒಂದೇ ಅಂತ ಅಲ್ಲ, ಸರ್ಕಾರದ ಇನ್ನೂ ಕೆಲವೊಂದು ಸೌಲಭ್ಯಗಳನ್ನು ಪಡಿಬೇಕಾದ್ನಪ್ಪ ಅಂತಂದ್ರೆ ನಾನು ಸಣ್ಣ ರೈತ ಅಥವಾ ನಾನು ಅತಿ ಸಣ್ಣ ರೈತ ಅಂತ ಹಿಡುವಳಿದಾರರ ಪ್ರಮಾಣ ಪತ್ರವನ್ನ ಅದಕ್ಕೆ ನಾವು ಪುರಾವೆಯಾಗಿ ಕೊಡ್ಬೇಕಾಗತ್ತ. ನೆಕ್ಸ್ಟ್ ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ. ಇದನ್ನ ಸಾಮಾನ್ಯವಾಗಿ ಇದು ಬಳಕೆಯಲ್ಲಿಲ್ಲ, ಆದ್ರೆ ಕೆಲವೊಂದು ಕಡೆ ಕೇಳ್ತಾರ, ಸಾಲನ್ನ ನಾ ತೀರಿಸ್ತೀನೋ ಇಲ್ಲೋ ಮುಂಗಡವಾಗಿ ಅವ್ರಿಗೆ ನಾವು ಸಾಕ್ಷಿಯಾಗಿ ಇದನ್ನ ಕೊಡ್ಬೇಕಾಗತ್ತ. ಇವೆಲ್ಲವೂ ಕೃಷಿ ಸೇವೆಯಲ್ಲಿ ಬರ್ತಕ್ಕಂಥ ಅರ್ಜಿ ಸೌಲಭ್ಯಗಳು. ನಂತರ ಎರಡನೇದ್ದು ಜಾತಿ ಪ್ರಮಾಣ ಪತ್ರ ಅಂತ ಅನ್ನೋದು ಈ ನಾಡ ಕಚೇರಿಯಲ್ಲಿ ಇರ್ತಕ್ಕಂಥ ಮತ್ತೊಂದು ಸೇವೆ. ಇದರ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ಬರುತ್ತಾ, ಇದು ಎಲ್ಲಾ ಜಾತಿಗಳಿಗೂ ಬರುತ್ತೆ. ಪ್ರವರ್ಗ 1, ಹಿಂದುಳಿದ ವರ್ಗ, ಆಮೇಲೆ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಇವೆಲ್ಲಕ್ಕೂ ಕೂಡ ಇದರಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆಮೇಲೆ ಎರಡನೇದು ಬಂದು ಆದಾಯ ಮತ್ತು ಆಸ್ತಿ ಪ್ರಮಾಣ ಪತ್ರ, EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನುವಂತ ಒಂದು ಪ್ರಮಾಣ ಪತ್ರ. ಇದನ್ನು ಸಾಮಾನ್ಯವಾಗಿ ಆರ್ಯ ವೈಶ್ಯ ಮತ್ತು ಬ್ರಾಹ್ಮಣರಿಗೆ ಇದನ್ನು ತಗೊಳ್ತಾರ. ನಂತರ ಬರೋದು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ. ಇದು ಮುಸ್ಲಿಮ್ಸ್ಗೆ ಉಪಯೋಗ ಆಗ್ತಕ್ಕಂಥ ಪ್ರಮಾಣ ಪತ್ರ ಇದು. ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ ಅಂದ್ರೆ 2A, 2B, 3A, 3B ಈ ವರ್ಗಗಳಿಗೆ ಸಾಮಾನ್ಯವಾಗಿ ಈ ಪ್ರಮಾಣ ಪತ್ರವನ್ನ ನಾವು ತಗೊಳ್ತೀವಿ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಆರ್ಯ ವೈಶ್ಯರಿಗೆ ಮಾತ್ರ ಇಲ್ಲಿ ನಾವು ಜಾತಿ ಪ್ರಮಾಣ ಪತ್ರವನ್ನ ಹಾಕ್ತೀವಿ. ನೆಕ್ಸ್ಟ್ ಹಿಂದುಳಿದ ವರ್ಗ, ಅದರಲ್ಲಿ ವಲಸಿಗ ಅಂದ್ರೆ ಬೇರೆ ದೇಶದಿಂದ ಇಲ್ಲಿ ಬಂದು ಇಲ್ಲಿ ನೆಲೆಸಿ ಇಲ್ಲಿಯ ಪೌರತ್ವವನ್ನ ಪಡೆದಂತವರಿಗೆ, ವಲಸಿಗರಿಗೆ ಈ ಜಾತಿ ಪ್ರಮಾಣ ಪತ್ರವನ್ನ ಅಗತ್ಯ ಸಂದರ್ಭಗಳಲ್ಲಿ ಪಡೆಯೋದಕ್ಕೆ ಇಲ್ಲಿ ಅವಕಾಶ ಐತಿ. ನಂತರ ಇದೇ AJSKಗೆ ನಾಡ ಕಚೇರಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಸೌಲಭ್ಯ ಏನಪ್ಪ ಅಂದ್ರೆ, ಸಾಮಾನ್ಯ ಪ್ರಮಾಣ ಪತ್ರಗಳಂತ ಸರ್ಕಾರಿ ನೌಕರಿ ಇಲ್ಲ ಅನ್ನೋದನ್ನ ಸಾಕ್ಷೀಕರಿಸೋದಕ್ಕೆ ಈ ಪ್ರಮಾಣ ಪತ್ರವನ್ನ ನಾವು ಪಡಿಬೇಕಾಗತ್ತೆ. ಕೆಲವೊಂದು ಸರ್ಕಾರಿ ಸೌಲಭ್ಯಗಳನ್ನು ಪಡಿಬೇಕಾಗತ್ತಪ್ಪ ಅಂದ್ರೆ ನಿಗದಿ ಮಾಡಿರ್ತಾರೆ, ಸರ್ಕಾರಿ ನೌಕರರು ಅಲ್ಲದಿದ್ರೆ ಅಂತವ್ರು ಕೊಡ್ಬೇಕಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಇದನ್ನ ಬೇಡಿಕೆ ಇರ್ತಾನೆ, ಅವಾಗ ಇದು ನಾವು ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಮರುಮದುವೆ ಆಗದ ಪ್ರಮಾಣ ಪತ್ರ. ನನಗೆ ಮದುವೆ ಆಗಿಲ್ಲ, ಮರುಮದುವೆ ಆಗಿಲ್ಲ ಅನ್ನೋದನ್ನ ಕೆಲವೊಂದು ಸಂದರ್ಭಗಳಲ್ಲಿ ಕೊಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಇದು ಉಪಯೋಗ ಆಗತ್ತೆ. ನೆಕ್ಸ್ಟ್ ಜನಸಂಖ್ಯಾ ಪ್ರಮಾಣ ಪತ್ರ, ಇದು ಕೂಡ ಅದಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಮೃತರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ. ಹೌದು, ಮೃತರ ಕುಟುಂಬಕ್ಕೆ ಏನೋ ಒಂದು ಸರ್ಕಾರದಿಂದ ಧನ ಸಹಾಯ ಬಂದಿತ್ತು ಅಂತಂದ್ರೆ ಅವ್ರಿಗೆ ಯಾರು ಇರೋದಿಲ್ಲ, ಅಥವಾ ಇದನ್ನು ಕೂಡ ಆ ಕುಟುಂಬದ ಸದಸ್ಯ, ಸತ್ತಿರ್ತಕ್ಕಂಥ ಮೃತ ವ್ಯಕ್ತಿಯ ಕುಟುಂಬದ ಸದಸ್ಯ ನಾನು ಹೌದು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಈ ಮೃತ ಕುಟುಂಬ ಸದಸ್ಯರ ದೃಢೀಕರಣ ಪತ್ರವನ್ನ ನಾವು ಪಡಿಬೇಕಾಗತ್ತೆ. ನಂತರ ನಿರುದ್ಯೋಗಿ ದೃಢೀಕರಣ ಪತ್ರ. ಹೌದು, ಒಬ್ಬ ವ್ಯಕ್ತಿ ನಿರುದ್ಯೋಗಿ ಆಗಿದ್ದಾನೆ ಅಥವಾ ನಿರುದ್ಯೋಗಿ ಆಗಿದ್ದಾನೆಯೇ ಅನ್ನೋದಕ್ಕೆ ಸಾಕ್ಷಿ ಸಮೇತವಾಗಿ ಕೆಲವೊಂದು ದಾಖಲೆಗಳನ್ನು ಸಲ್ಲಿಸಿ ಇದನ್ನ ಪಡಿಬೇಕಾಗತ್ತೆ. ಮುಂದಿನ
ಆ, ಈ ಮುಂದಿನ ಸೆಷನ್ನಲ್ಲಿ ನಾನು ಇದ್ರ ಬಗ್ಗೆ ಪ್ರತಿಯೊಂದಕ್ಕೂ ಏನೇನ್ ಬೇಕಾಗೋ ಅನ್ನೋದನ್ನು ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ವಿಧವೆ ಪ್ರಮಾಣ ಪತ್ರ, ಅಂದ್ರೆ ವಿಧವಾ ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸುವಂಥದ್ದು, ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯೋದಕ್ಕಾಗಿ ಇದು ಅವಶ್ಯ ಇರುತ್ತೆ. ಜೀವಂತ ದೃಢೀಕರಣ ಪತ್ರ, ಕೆಲವೊಂದು ಮಾಸಿಕ ಸಹಾಯಧನವನ್ನ ಅಥವಾ ಮಾಸಿಕ ವೇತನವನ್ನು ಪಡಿಬೇಕಂತಂದ್ರೆ ಆ ವ್ಯಕ್ತಿ ಜೀವಂತವಾಗಿದ್ದಾನೆ ಇಲ್ಲ ಅನ್ನೋದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನ ಒದಗಿಸಬೇಕಾಗುತ್ತೆ. ಆಮೇಲೆ ಕುಟುಂಬ ವಂಶವೃಕ್ಷ ದೃಢೀಕರಣ ಪತ್ರ, ಇದನ್ನ ಫ್ಯಾಮಿಲಿ ಟ್ರೀ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಇನ್ನೊಂದು ವಂಶಾವಳಿ ಪ್ರಮಾಣ ಪತ್ರ ಅಂತ ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನ ಕರೀತಾರೆ. ಇವು ಈ ನಾಡ ಕಚೇರಿ ಬರ್ತಕ್ಕಂಥ ಸಾಮಾನ್ಯ ಪ್ರಮಾಣ ಪತ್ರ. HK ಪ್ರದೇಶ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರಮಾಣ ಪತ್ರಗಳು ಹೈದರಾಬಾದ್ ಕರ್ನಾಟಕ ಅರ್ಹತಾ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳಾದಂತ ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಬೀದರ್ ಮತ್ತು ಗುಲ್ಬರ್ಗ, ಈ 6 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರೆಲ್ಲರಿಗೂ ಉಪಯೋಗವಾಗ್ತಕ್ಕಂಥ, ಅದು ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ಕೂಡ ಮೀಸಲಾತಿಯನ್ನು ಒದಗಿಸುವಂಥದ್ದು. ಅರ್ಹತೆ ಮತ್ತು ವಾಸಸ್ಥಳ ಎರಡನ್ನೂ ಕೂಡ ಇದರಲ್ಲಿ ನಾವು ಪಡಿಬಹುದು. ನಂತರ ಬರುವಂತದ್ದು ಹೈದರಾಬಾದ್ ಕರ್ನಾಟಕ ಅರ್ಹತಾ ಪ್ರಮಾಣ ಪತ್ರ. ಹೈದರಾಬಾದ್ ಕರ್ನಾಟಕ ಸೇರಿದಂತೆ ವ್ಯಕ್ತಿ ಬೇರೆ ಕಡೆ ಹೋಗಿ ವಾಸಿಸ್ತಿರ್ತಾನೆ, ಆದ್ರೆ ಅವನು ಮೊದಲಿಂದಲೂ ಇಲ್ಲಿನೇ ಇರ್ತಾನೆ. ಅಂತ ಸಂದರ್ಭಗಳಲ್ಲಿ ಹೌದು ಹೈದರಾಬಾದ್ ಕರ್ನಾಟಕಕ್ಕೆ ಅರ್ಹತೆ ಇದೆ ಅನ್ನುವಂತ ಪ್ರಮಾಣ ಪತ್ರವನ್ನು ಪಡಿಬೇಕಾದ್ರೆ ಬರೀ ಇದು ಅರ್ಹತೆ ಮತ್ತು ವಾಸಸ್ಥಳ ಅಂದ್ರೆ ವ್ಯಕ್ತಿ ಈಗಲೂ ಕೂಡ ಇಲ್ಲೇ ಅದನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಅನ್ನೋದು ಪುರಾವೆ, ಮತ್ತು ಅರ್ಹತೆ ಮತ್ತು ವಾಸಸ್ಥಳ ಎರಡು ಬರುತ್ತೆ. ಇದು ಅರ್ಹತೆ ಪ್ರಮಾಣ ಪತ್ರ ಆಗಿರುತ್ತ. ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರಮಾಣ ಪತ್ರ ಅಂತ. ಈಗ ಅದನ್ನ ಕಲ್ಯಾಣ ಕರ್ನಾಟಕ ಅರ್ಹತಾ ಪ್ರಮಾಣ ಪತ್ರ ಅಂತ ಕೂಡ ಇರುತ್ತೆ. ನೆಕ್ಸ್ಟ್ ಬರುವಂತದ್ದು ಆದಾಯ ಪ್ರಮಾಣ ಪತ್ರ ಅಂತಂದು. ಆದಾಯ ಪ್ರಮಾಣ ಪತ್ರ ಸಾಮಾನ್ಯ ವರ್ಗಕ್ಕೂ ಬರುತ್ತೆ ಮತ್ತು ಅನುಕಂಪ ಆಧಾರದ ಮೇಲೆ ನೇಮಕಾತಿ ಪಡಿಬೇಕಾದ್ರೆ, ಈಗ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಯಲ್ಲಿದ್ದು ಆ ವ್ಯಕ್ತಿ ತೀರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವನ ಪತ್ನಿಗೆ ಅಥವಾ ಮಗಳಿಗೆ ಅಥವಾ ಮಗನಿಗೆ ಉದ್ಯೋಗವನ್ನು ಕೊಡುವಂತ ಸಂದರ್ಭದಲ್ಲಿ ಇದನ್ನ ಆದಾಯ ದೃಢೀಕರಣ ಪತ್ರವನ್ನ ನಾವು ಒದಗಿಸಬೇಕಾಗತ್ತೆ. ಅದಲ್ಲದೆ ಮೇಲುಸ್ತರಕ್ಕೆ ಸೇರಿರುವಂತಹ ದೃಢೀಕರಣ ಪತ್ರವು ಕೂಡ ಈ ಆದಾಯ ಪ್ರಮಾಣ ಪತ್ರದ ಅಡಿಯಲ್ಲಿ ಬರುತ್ತೆ. ಮೇಲುಸ್ತರ ಅಂದ್ರೆ ಸರ್ಕಾರ ಘೋಷಣೆ ಮಾಡತಕ್ಕಂಥ ಈ ಸದ್ಯದಲ್ಲಿ 12 ಲಕ್ಷ ಐತಿ. 5 ಲಕ್ಷ, ಮೊದಲು 6 ಲಕ್ಷ ಈ ತರ ಇತ್ತು. ಈಗ 12 ಲಕ್ಷದವರೆಗೂ ಮೇಲುಸ್ತರದ ಅಂದ್ರೆ ಕ್ರೆಮಿ ಲೇಯರ್ ಅಂತ ಕರೀತಾರೆ. ಆ ಆದಾಯದ ಮಿತಿಗಿಂತಲೂ ಹೆಚ್ಚು ನಾನು ಸೇರಿಲ್ಲ ಅನ್ನೋದಕ್ಕೆ ಈ ದೃಢೀಕರಣ ಪತ್ರವನ್ನು ಕೆಲವೊಂದು ಸಂದರ್ಭಗಳಲ್ಲಿ ಒದಗಿಸಬೇಕಾದ್ರೆ ಇದ್ರ ಮೂಲಕ ನಾವೇನ್ ಮಾಡ್ಬೇಕಾಗ್ತಪ್ಪ ಅಂದ್ರೆ ಈ ಪ್ರಮಾಣ ಪತ್ರವನ್ನು ಪಡಿಬೇಕಾಗ್ತದೆ. ನಂತರ ಬರುವಂತದ್ದು ವಾಸಸ್ಥಳ ಪ್ರಮಾಣ ಪತ್ರ. ನಾವು ವಾಸಿಸುವಂತ ಸ್ಥಳದ ಪುರಾವೆಯನ್ನು ನೀಡುವುದಕ್ಕಾಗಿ ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದಕ್ಕಾಗಿ ಹೌದು ನಾನು ಆ ಸ್ಥಳದಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿ ಹೌದೋ ಅಥವಾ ಅಲ್ಲೋ ಅಂತ ಗುರುತಿಸೋದಕ್ಕಾಗಿ ಈ ವಾಸಸ್ಥಳ ಪ್ರಮಾಣ ಪತ್ರವನ್ನು ನಾವು ಪಡಿಬೇಕಾಗತ್ತೆ. ಅದಕ್ಕಾಗಿ ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ನಿವಾಸಿ ಪ್ರಮಾಣ ಪತ್ರ, ವಾಸಸ್ಥಳ ನಿವಾಸಿ ಎರಡು ಒಂದೇ ರೀತಿ ಅನ್ಸಿದ್ರು ಕೂಡ ಆ ವ್ಯಕ್ತಿ ಅಲ್ಲಿಯ ನಿವಾಸಿಯೇ ಹೌದು ಅನ್ನೋದಕ್ಕೆ ಮತ್ತು ಅವನು ಬಂದು ಅಲ್ಲಿ ವಾಸಿಸಕಟ್ಟನ ಅನ್ನೋದಕ್ಕಾಗಿ ಕೊಡ್ತಕ್ಕಂತ ಈ 2 ಪ್ರಮಾಣ ಪತ್ರಗಳು ಈ ನಾಡ ಕಚೇರಿಯಲ್ಲಿ ಸಿಗ್ತಕ್ಕಂತ ಈ ವಾಸಸ್ಥಳ ಪ್ರಮಾಣ ಪತ್ರ ಆಗಿರ್ತವು. ಸಾಮಾಜಿಕ ಭದ್ರತಾ ಯೋಜನೆಗಳು ವಿಶೇಷವಾಗಿ ಕೆಲವೊಂದು ಸಮಾಜದಲ್ಲಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ದುರ್ಬಲರಿಗೆ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ವೃದ್ಧರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ಇಂಥ ಕೆಲವೊಂದು ಸಂದರ್ಭಗಳಲ್ಲಿ ಇರ್ತಕ್ಕಂಥ ಇಲ್ಲಿ ವಿವರಿಸತಕ್ಕಂಥ ವ್ಯಕ್ತಿಗಳಿಗೆ ಕೆಲವೊಂದು ಈ ಎಲ್ಲಾ ಸೌಲಭ್ಯಗಳನ್ನ ಈ ನಾಡ ಕಚೇರಿಯಲ್ಲಿ ಕೊಡ್ತಾರೆ. ಅದರಲ್ಲಿ ಒಂದೊಂದನ್ನು ನೋಡೋದಂದ್ರೆ ಆಸಿಡ್ ದಾಳಿಗೊಳಗಾದ ಮಹಿಳೆಯರ ವೇತನ. ಅಂದ್ರೆ ಆಸಿಡ್ ದಾಳಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಮಹಿಳೆಯರ ಮೇಲೆ ಆಸಿಡ್ ದಾಳಿ ಆಗಿದ್ದಪ್ಪ ಅಂತಂದ್ರೆ ಆಸಿಡ್ ದಾಳಿಗೊಳಗಾದಂತ ವ್ಯಕ್ತಿ ಸಮುದಾಯದಲ್ಲಿ ಖಿನ್ನತೆಯಿಂದ ಬದುಕಬಾರ್ದು, ಅವರನ್ನ ಸಮಾಜದಲ್ಲಿ ಮೇಲೆ ಕೆತ್ತಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಸರ್ಕಾರ ಮಾಡಿದಂತ ಪ್ರಮಾಣ ಪತ್ರ ಜೊತೆಗೆ ಅವರಿಗೆ ವೇತನವನ್ನು ಕೂಡ ನೀಡಿ ಸಮುದಾಯದಲ್ಲಿ ಒಳ್ಳೆ ರೀತಿಯಿಂದ ಜೀವನ ನಡೆಸೋದಕ್ಕೆ, ಘನತೆಯಿಂದ ಜೀವನ ನಡೆಸೋದಕ್ಕೆ ಇದು ಅನುಕೂಲತೆಯನ್ನ ಕಲ್ಪಿಸಿಕೊಡುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ರೈತರ ವಿಧವಾ ವೇತನ. ಕೆಲವೊಂದು ಸಂದರ್ಭದಲ್ಲಿ ರೈತರ ತೀರ್ಕೊಂಡಂತ ಸಂದರ್ಭದಲ್ಲಿ ಆತನ ಪತ್ನಿಗೆ ವಿಧವಾ ವೇತನವನ್ನ ನೀಡ್ತಕ್ಕಂತಹ ಈ ಯೋಜನೆ ಅಡಿಯಲ್ಲಿ ಇದು ಬರುತ್ತೆ. ನಂತರ ಎಂಡ ಸ್ವಲ್ಪ ಫಲಾನುಭವಿಗಳಿಗೆ ಮಾಸಿಕ
ವೇತನ ಅಂದ್ರೆ ಅಂಡ ಸ್ವಲ್ಪ ವಿಷ, ಕ್ರಿಮಿನಾಶಕ, ಕೀಟನಾಶಕ, ಆ ಕೀಟನಾಶಕದಿಂದ ವ್ಯಕ್ತಿಗೇನಾದ್ರೂ ತೊಂದರೆ ಆಗಿದ್ರೆ, ಜೀವಕ್ಕೆ ಅಪಾಯ ಆಗಿದ್ರೆ ಅಂತ ಸಂದರ್ಭದಲ್ಲಿ ಇದನ್ನ ಆ ಫಲಾನುಭವಿಗೆ ಮಾಸಿಕ ಮಿತ ವೇತನವನ್ನ ಸ್ವಲ್ಪ ಪ್ರಮಾಣದಲ್ಲಿ ವೇತನ ನೀಡಬೇಕಿರ್ತಕ್ಕಂಥದ್ದು. ನಂತರ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಇದು ಕೂಡ 60 ವರ್ಷ ದಾಟಿದ ನಂತರ ಅಂತ ವ್ಯಕ್ತಿಗಳಿಗೆ 62 ವರ್ಷ ದಾಟಿದ ನಂತರ ಆ ವ್ಯಕ್ತಿಗಳಿಗೆ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಈ ಒಂದು ವೇತನವೇ ಈ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಆಗಿರುತ್ತೆ. ಅದಾದ್ಮೇಲೆ ಮನಸ್ವಿನಿ ಅಂತ ಬರ್ತದೆ. ಮನಸ್ವಿನಿ ಏನಪ್ಪ ಅಂತಂದ್ರೆ, ಯಾವ ಮಹಿಳೆ 40 ವರ್ಷದವರೆಗೂ ಕೂಡ 40 ವರ್ಷದ ನಂತರ ಮದುವೆ ಆಗದೆ ಇದ್ದಂತ ಸ್ಥಿತಿಯಲ್ಲಿ ಇದ್ಬೇಕಂತಂದ್ರೆ ಆ ಮಹಿಳೆಗೆ ಸರ್ಕಾರದಿಂದ ಅವಳು ಗೌರವಯುತವಾಗಿ ಸಮುದಾಯದಲ್ಲಿ ಜೀವನ ಮಾಡೋದಕ್ಕಾಗಿ ಸ್ವಲ್ಪಷ್ಟು ಮಾಸಿಕ ಧನ ಸಹಾಯವನ್ನ ನೀಡ್ತಾರ. ಆ ಯೋಜನೆ ಮನಸ್ವಿನಿ ಯೋಜನೆ. ನಂತರ ಮೈತ್ರಿ ಯೋಜನೆ ಅಂದ್ರೆ ಟ್ರೈಜೆಂಡರ್ಸ್ ಅಂತ ಅಂತಿರ್ತಾರೆ, ತ್ರಿಲಿಂಗಿಗಳು ಅಂತಂದು ನಾವು ಅಂತಿರ್ತೀವಿ, ಅಥವಾ ಅದಕ್ಕೆ ಇನ್ನೊಂದು ವಿಶೇಷವಾದಂತ ಯಾವುದೋ ಒಂದು ಹೆಸರಿಗೆ ತೃತೀಯ ಲಿಂಗಿಗಳು ಅಂತಂದು ನಾವು ಕರಿತೀವಿ. ಅವ್ರಿಗೆ ಕೊಡಮಾಡಲ್ಪಟ್ಟ ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಏನು ಕರೀತಾರೆ, ಅವ್ರಿಗೆ ಇದನ್ನ ಕೊಡ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ. ಒಬ್ಬ ವ್ಯಕ್ತಿ ಮೃತಪಟ್ಟಂತ ಸಂದರ್ಭದಲ್ಲಿ ಆ ಮಹಿಳೆಗೆ ಯಾರು ಇಲ್ಲದೆ ಇದ್ರೆ, ಯಾರು ಆ ಮಹಿಳೆಗೆ ಪೋಷಣೆ ಮಾಡೋರು ಯಾರು ಇರ್ಬೇಕಂತಂದ್ರೆ ಆ ಮೃತನ ಹೆಂಡತಿಗೆ ಒಂದು ಸಾರಿ 7 ಗಂಟಾಗಿ ಸ್ವಲ್ಪ ಸಹಾಯವನ್ನ ಸರ್ಕಾರ ಒಂದು ಬಾರಿ ಮಾತ್ರ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇದು ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ. ಅಂದ್ರೆ ಇದಕ್ಕೆ ಇದರೇ ಆದಂತ ಕೆಲವೊಂದು ಇತಿಮಿತಿಗಳದಾವು. ಆ ಇತಿಮಿತಿಯ ಅಡಿಯಲ್ಲಿ ಇದನ್ನ ನಾವು ಪಡ್ಕೊಳ್ಬಹುದು. ನೆಕ್ಸ್ಟ್ ಅಂಗವಿಕಲರ ಪೋಷಣಾ ವೇತನ. ಅಂಗವಿಕಲರಿಗೆ ಸಿಗ್ತಕ್ಕಂಥ ಮಾಸಿಕ ಸಹಾಯಧನವನ್ನ ಅಥವಾ ಪೋಷಣಾ ವೇತನವನ್ನ ನಾವು ಇದರಡಿಯಲ್ಲಿ ಪಡಿಬಹುದು. ಇವು ಈ ನಾಡ ಕಚೇರಿ ಇಲ್ಲಿ ಸಿಗ್ತಕ್ಕಂಥ ಇವಿಷ್ಟು ಸೇವೆಗಳನ್ನ ನಾವು ನೋಡಬಹುದು. ನಂತರ ಇವುಗಳನ್ನ ಅರ್ಜಿ ಹಾಕಿದ ನಂತರ ಕೆಲವೊಂದಿಷ್ಟು ಅವಧಿಯನ್ನ ನಿಗದಿ ಮಾಡಿರ್ತಾರೆ. 21 ದಿನಾನೋ, ಕೆಲವೊಂದಷ್ಟಕ್ಕೆ 7 ದಿವಸ ಇರುತ್ತೆ, ಕೆಲವೊಂದಷ್ಟಕ್ಕೆ 21 ದಿವಸ ಇರುತ್ತೆ, ಕೆಲವೊಂದಷ್ಟಕ್ಕೆ 45 ದಿವಸ, ಈ ತರ ಎಲ್ಲ ಇರುತ್ತೆ. ಆ ಮಿತಿ ದಾಟಿದ ಮೇಲೆ ಅಪ್ಲಿಕೇಶನ್ ಹಾಕಿದಂಥದ್ದು ಅಪ್ರೂವಲ್ ಆಗಿ ಅದು ಬಂದ ಮೇಲೆ ಅದು ಇಲ್ಲಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಏನಾದ್ರು ಈ ಸಹಿ ಬಾಯ್ಕೊಳ್ಳಿದ್ರೆ ಇಲ್ಲಿರುತ್ತೆ, ಅಥವಾ ಪಾವತಿ ಬಾಯ್ಕೊಳ್ಳಿದ್ರೆ ಇಲ್ಲಿರುತ್ತೆ. ಅದನ್ನ ನಾವು ಈ ಸಹಿ ಮಾಡಿ ಮುಂದಕ್ಕೆ ಕಳಿಸ್ಬೇಕು ಮತ್ತು ಪಾವತಿ ಬಾಕಿ ಮಾಡಿ ಅಪ್ಲೋಡ್ ಮಾಡಬೇಕು. ಇದಾದ ಮೇಲೆ ಅವಧಿಯ ನಂತರ ಆ ಪ್ರಮಾಣ ಪತ್ರ ಈ ಮುದ್ರಿಸಿ ಅನ್ನುವಂತ ಈ ಪಾಪಪ್ ನಲ್ಲಿ ಬಂದು ಕೊಡ್ತಾವು. ಇಲ್ಲಿ ನಾವು ಪ್ರಮಾಣ ಪತ್ರವನ್ನು ಮುದ್ರಿಸಿ ಅಂತ ಕೊಟ್ರೆ ಅಲ್ಲಿ ಆ ಪ್ರಮಾಣ ಪತ್ರ ಯಾವ್ದಿರುತ್ತೋ ಅದು ಕಾಣುತ್ತಾ. ಈ ತರ ಇಲ್ಲಿ ಇವೆರಡದವು. ಹೌದಾ, ಇವೆರಡನ್ನ ನಾನು ಮೊನ್ನೆ ಇವನ್ ಹಾಕಿದ್ದೆ, ಏನೋ ಒಂದು ಬೋನಾಫೈಡ್, ಒಂದು ಆದಾಯ ಪ್ರಮಾಣ ಪತ್ರ ಇಲ್ಲದವಲ್ಲ, ಇವೆರಡು ಇಲ್ಲಿ ಬಂದು ನಿಂತಿರ್ತಾವು. ಇದ್ರ ಮೇಲೆ ಈ ರೀತಿ ನಾವು ಕ್ಲಿಕ್ ಮಾಡಿ, ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುದ್ರಿಸಿ ಅಂತ ನಾವೇನಾದ್ರೂ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಅದು ಮುದ್ರಣ ಆಗುತ್ತೆ. ಅದೇ ತರ ಮರು ಮುದ್ರಣ ಅಂತ ನಾವೇನಾಗುತ್ತೆ ಅಂತಂದ್ರೆ, ಇದೇ ಪ್ರಮಾಣ ಪತ್ರ ನಮ್ಗೇನಾದ್ರೂ ಕಳೆದೋಗಿತ್ತು, ಒಂದ್ಸರಿ ಆಗಲಿ ಪ್ರಮಾಣ ಪತ್ರ ಪಡೆದಿದ್ವಿ, ಇದನ್ನ ನಾವು ಮರು ಮುದ್ರಣವನ್ನ ತಗೊಳ್ಬಹುದು. ನೆಕ್ಸ್ಟ್ ಅರ್ಜಿಯ ಸ್ಥಿತಿ ಪಡೆಯಿರಿ ಅಂತ ಬರುತ್ತಾ, ನಾವು ಸ್ವೀಕೃತಿ ಸಂಖ್ಯೆಯನ್ನ ನಮೂದು ಮಾಡಿ ನಾವು ಇಲ್ಲಿ ಅದು ಏನಿದೆ ಅಂದ್ರೆ ಪ್ರಮಾಣ ಪತ್ರ ಇನ್ನು VA ಅವರ ಹತ್ರ ಇದನ್ನು, ಅಥವಾ ನಾಡ ಕಚೇರಿಯಲ್ಲಿ ಯಾವ ಅಧಿಕಾರಿಯ ಟೇಬಲ್ ನಲ್ಲಿ ಅಥವಾ ಯಾವ ಅಧಿಕಾರಿಯ ಹತ್ರ ಅದು ಬಾಕಿ ಉಳಿದಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೊಳ್ಬಹುದು. ಇದಿಷ್ಟು ಈ ನಾಡ ಕಚೇರಿಯಲ್ಲಿ ಸಿಗ್ತಕ್ಕಂಥ ಸೇವಾ ಸೌಲಭ್ಯಗಳಾಯ್ತು. ಇದ್ರ ಬಗ್ಗೆ ನೆಕ್ಸ್ಟ್ ಈ ಅಪ್ಲಿಕೇಶನ್ ಅನ್ನ ಹೆಂಗ ಹಾಕ್ಬೇಕು ಅನ್ನೋದನ್ನ ಒಂದೊಂದಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ಮಾಹಿತಿ ಗುರು ವ್ಯಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.